ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಭಾವಯಾನ ಯೂಟ್ಯೂಬ್ ಚಾನಲ್. ನಾನು ಸವಿತಾ. ಸಾರಿ ಫ್ರೆಂಡ್ಸ್, ಈ ವಿಡಿಯೋನ ನಾನು ತುಂಬ ತಡವಾಗಿ ಹಾಕ್ತಾ ಇದ್ದೀನಿ. ಇದು ಹಬ್ಬದ ವಿಡಿಯೋ. ಇವತ್ತು ಯುಗಾದಿ ಹಬ್ಬ. ನೋಡಿ, ಬಾಗಿಲಿಗೆಲ್ಲ ತೋರಣ ಎಲ್ಲ ಹಾಕಿದ್ದೀನಿ. ಆದರೆ ಹೂವು ಹಾಕೋಕ್ಕೆ ಹೂವನೇ ಸಿಗ್ತಾ ಇಲ್ಲ. ಯಾಕಂದರೆ ಇವತ್ತು ನಿಮಗೆಲ್ಲ ಗೊತ್ತಿರೋ ಥರ ಲಾಕ್ಡೌನ್ ಇದೆ. ನಿನ್ನೆಯಿಂದನೂ ಲಾಕ್ಡೌನ್ ಇದೆ. ಹೊರಗಡೆ ಎಲ್ಲೂ ಹೋಗೋಂಗಿಲ್ಲ, ಹೂವೂ ಸಿಗ್ತಾ ಇರಲಿಲ್ಲ. ಹಾಗಾಗಿ ನಾನು ಆವಾಗಲೇ ತೋರಿಸಿದ್ನಲ್ಲ ನಮ್ಮ ಮನೆ ಮುಂದ್ಗಡೆ, ಆ ಗಿಡದಲ್ಲಿ ಬಿಟ್ಟಿರ್ತಕ್ಕಂತಹ ಹೂವು ಇದು. ಯಾವಾಗಲೂ ಸಾಮಾನ್ಯ ಹೂವು ತುಂಬ ಚೆನ್ನಾಗಿ ಸಿಗ್ತಾ ಇತ್ತು ಇಲ್ಲೆಲ್ಲ. ಆದರೆ ಈ ಸಲ ಹೂವು ಇಲ್ಲ. ಈ ಹೂವು ಇದೆಯಲ್ಲ, ಅದು ಬೇಗ ಬಾಡೋಗುತ್ತೆ. ಮುಡಿಸಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಆದರೆ ಬೇಗ ಬಾಡೋಗುತ್ತೆ. ಬೆಳಗ್ಗೆ ಪೂಜೆ ಮಾಡಿದ್ರೆ ಒಂದು ಗಂಟೆ ಅಷ್ಟರೊಳಗೆಲ್ಲ ಹೂವು ಬಾಡ್ಬಿಟ್ಟು ಫುಲ್ಲು ಒಣಗೋಗಿರುತ್ತೆ. ನೀವು ನೋಡ್ತಾ ಇದ್ದೀರಾ, ನಾನು ಬೆಳಗ್ಗೆ ಎಲ್ಲ ಮನೆಯೆಲ್ಲ ಒರೆಸಿ, ಕಸ ಗುಡಿಸಿ ಮನೆಯೆಲ್ಲ ಒರೆಸ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ. ಫಸ್ಟ್ ಪೂಜೆ ಮಾಡ್ತಾಯಿದ್ದೀನಿ, ತುಂಬ ಲೇಟ್ ಆಗಿಬಿಡುತ್ತೆ ಅಂತ. ನಂತರ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ತೇನೆ. ಯಾಕಂದರೆ ಒಬ್ಬಟ್ಟು ಮಾಡ್ತಾ ಇರೋದ್ರಿಂದ ಅಡುಗೆ ತುಂಬ ಲೇಟ್ ಆಗುತ್ತೆ. ಹಾಗಾಗಿ ಪೂಜೆ ಮಾಡೋಕ್ಕೆ ತುಂಬ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಫಸ್ಟು ಪೂಜೆ ಮಾಡ್ತಾಯಿದ್ದೀನಿ. ನಂದೀಗ ಪೂಜೆ ಎಲ್ಲ ಆಯಿತು. ಹೊರಗಡೆ ಹೋಗಿ ಎಲ್ಲ ಪೂಜೆ ಮಾಡ್ಕೊಂಡು ಬಂದೆ. ನಾನು ಹಬ್ಬಕ್ಕೆ ಒಬ್ಬಟ್ಟು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ವ, ಹಾಗಾಗಿ ಬೇಳೆ ಬೇಯೋಕ್ಕಿಡೋಕ್ಕೆ ಅಂದ್ಬಿಟ್ಟು ಈ ನೀರನ್ನು ಇಟ್ಟಿದ್ದೀನಿ. ನಾನು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ನೀರು ಜಾಸ್ತಿನೇ ಇಟ್ಟಿದ್ದೀನಿ. ಯಾಕಂದರೆ ನಮ್ಮ ಮನೇಲಿ ನಾವು ಒಬ್ಬಟ್ಟು ಸಾರನ್ನ ತುಂಬ ಇಷ್ಟಪಟ್ಟು ತಿಂತೀವಿ. ಹಾಗಾಗಿ ನೀರು ಬೇಳೆದದು ಕಟ್ಟು ಜಾಸ್ತಿ ಬಂದರೆ ಸಾಂಬಾರು ಚೆನ್ನಾಗಾಗುತ್ತೆ ಅಂತ. ನೋಡಿ, ಈ ಲೋಟದಲ್ಲಿ ನಾನು 1 ಲೋಟ ಬೇಳೆ ತೊಗೊಳ್ತಾ ಇದ್ದೀನಿ. ಈ ಬೇಳೆನ ನಾನು ಕ್ಲೀನಾಗಿ ತೊಳೆದ್ಬಿಟ್ಟು, ಈ ನೀರು ಕಾಯೋಕ್ಕಿಟ್ಟಿದ್ದ ನೀರು ಈ ಥರ ಗುಳ್ಳೆ ಬಂದು ಬರೋಕ್ಕೆ ಸ್ಟಾರ್ಟ್ ಆದಾಗ ಈ ಬೇಳೆನ ಹಾಕ್ತಾಯಿದ್ದೀನಿ. ಬೇಳೆ ಹಾಕ್ಬಿಟ್ಟು ಈ ಥರ ಫಸ್ಟ್ ಒಂದು ಸಲ ಈ ಥರ ಕೈ ಆಡಿಸ್ಬಿಡಿ. ನಂತರ ನಾನು ಈ ಬೇಳೆ ತೊಗೊಂಡನಲ್ಲ, ಅದೇ ಲೋಟದಲ್ಲಿ 1 ಲೋಟ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಬೆಲ್ಲನ ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಇಷ್ಟು ನೀರು ಸಾಕಾಗುತ್ತೆ. ನಾನು ಇದನ್ನು ಕಾಯಿಸ್ಕೊಂಡು ಸ್ವಲ್ಪ ಕಾಯಿಸ್ತೀನಿ ಅಷ್ಟೇ. ಯಾಕೆಂದರೆ ಆ ಬೆಲ್ಲ ಎಲ್ಲ ನೀರಲ್ಲಿ ಕರಗಬೇಕು, ಅಷ್ಟು ಮಾತ್ರ ಕಾಯಿಸ್ತೀನಿ. ಪಾಕ ಬರೋ ಥರ ಮಾಡ್ಕೋಬೇಡಿ. ಯಾಕೆ ಕಾಯಿಸ್ತಿದ್ದೀನಿ ಅಂದರೆ ಬೆಲ್ಲದಲ್ಲಿ ತುಂಬ ಕಲ್ಲಿರುತ್ತೆ, ಕಸ ಇರುತ್ತೆ. ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಆ ಕಸ ಎಲ್ಲ ಜರಡಿಲಿ ಬರಲಿ ಅಂದ್ಬಿಟ್ಟು ಈ ರೀತಿ ನೀರನ್ನು ಕಾಯಿಸ್ಬಿಟ್ಟು, ಬೆಲ್ಲನ ನೀರಲ್ಲಿ ಕಾಯಿಸ್ಬಿಟ್ಟು ಕಸನ ತೆಗಿತಾಯಿದ್ದೀನಿ. ಈಗ ನಾನು ಕಣ್ಕ ಅಂತೀವಿ ನಾವು, ಮೈದಾ ಹಿಟ್ಟನ್ನು ಕಲಿಸ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು 2 ಬೌಲ್ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಜೊತೆಗೆ ಸ್ವಲ್ಪ 1/4 ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಕಲರ್ಗೋಸ್ಕರ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಕಲಿಸ್ತಾಯಿದ್ದೀನಿ. ಸ್ಪೂನಲ್ಲೇ ಕಲಸಿ ಫಸ್ಟೇ ಕೈ ಹಾಕಿ ಕಲಿಸಿದಾಗ ನೀರು ಹಾಕಿದ ತಕ್ಷಣ ಕೈಗೆಲ್ಲ ತುಂಬ ಮೆತ್ಕೊಂಡ್ಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಸ್ಪೂನಲ್ಲೇ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಕೈಗೆಲ್ಲ ತುಂಬ ಮೆತ್ಕೊಳ್ಳಲ್ಲ. ನೋಡ್ತಾ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇದು ಚಪಾತಿ ಹಿಟ್ಟಿಗಿನ್ನ ತೆಳ್ಳಗಿರಬೇಕು. ಚಪಾತಿ ಹಿಟ್ಟು ಥರ ಆದರೆ ಚೆನ್ನಾಗಿರಲ್ಲ. ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ನೋಡಿ ಈ ರೀತಿ ತೆಳ್ಳಗೆ ಬರಬೇಕು. ಅದು ಸ್ವಲ್ಪ ಕಲಸಿ ಆದಮೇಲೆ ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಕಲಸಿದ್ರೆ ಕೈಗೆ ಅಂಟ್ಕೊಳ್ಳಲ್ಲ. ಆದರೆ ನಾವು ಫಸ್ಟೇ ನೀರು ಹಾಕಿದ ತಕ್ಷಣ ಕೈಯಲ್ಲಿ ಕಲ್ಸೋಕೆ ಹೋದರೆ ಕೈಗೆ ಮೈದಾ ಹಿಟ್ಟು ತುಂಬ ಮೆತ್ಕೊಂಡ್ಬಿಡುತ್ತೆ. ಅದೊಂಥರ ಆಗುತ್ತೆ, ಫೀಲ್ ಆಗುತ್ತೆ. ಸ್ವಲ್ಪ ಎಣ್ಣೆನ ಈ ಟೈಮಲ್ಲಿ ಈ ಹಂತಕ್ಕೆ ಬಂದಾಗ ಮೈದಾ ಹಿಟ್ಟಿಗೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿ, ಒಂದು ಕಾಫಿ ಲೋಟದಲ್ಲಿ ಅರ್ಧ ಲೋಟದಷ್ಟಾದರೂ ಎಣ್ಣೆ ಬೇಕಾಗುತ್ತೆ ಇದಕ್ಕೆ. ಹೀಗೆ ಲಾಸ್ಟಲ್ಲಿ ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಈ ಥರ ಕಲಿಸ್ಬಿಟ್ಟು ನಾನು ಇದನ್ನು ಬೇರೆ ಪಾತ್ರೆಗೆ ಹಾಕಿಡ್ತೀನಿ. ಅದೇ ಪಾತ್ರೆನಲ್ಲಿ ನೋಡಿ ಈ ರೀತಿ ಇರಬೇಕು ಅದು. ಅಷ್ಟು ಬಂದಾಗ ನಾನು ಬೇರೆ ಪಾತ್ರೆಗೆ ಹಾಕಿಟ್ಬಿಡ್ತೀನಿ. ಅದೇ ಪಾತ್ರೆನಲ್ಲಿದ್ದರೆ ಅದು ನೋಡೋಕ್ಕೆ ಒಂಥರ ಇರುತ್ತೆ. ಹಾಗಾಗಿ ನೋಡಿ, ಈಗ ಇದಾಯಿತು. ನಾನು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಲಾಸ್ಟಲ್ಲಿ ಬೇರೆ ಪಾತ್ರೆಗೆ ಹಾಕೋಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಥರ ಮಾಡಿ ಇಡ್ತೀನಿ. ಅದನ್ನು ನಾವು ನೆನೆಲಿ ಅಂದ್ಬಿಟ್ಟು ಇದೊಂದು 2-3 ಅವರ್ಸ್ ನೆಂದರೆ ತುಂಬ ಚೆನ್ನಾಗಿರುತ್ತೆ, ಒಬ್ಬಟ್ಟು ತಟ್ಟೋಕ್ಕೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಫಸ್ಟೇ ಕಲಿಸ್ಬಿಟ್ಟು ಸೈಡಿಗೆ ಇಟ್ಟಿದ್ದೀನಿ. ಈಗ ಬೇಳೆ ಬೇಯ್ತಾ ಇದೆ, ಇನ್ನೂ ಸ್ವಲ್ಪ ಬೇಯಬೇಕು. ಕುಕ್ಕರಲ್ಲಿ ಕೂಗಿಸಿದ್ರೆ ಇದು ಚೆನ್ನಾಗಾಗಲ್ಲ. ತುಂಬ ಬೇಳೆ ಜಾಸ್ತಿ ಬೆಂದ್ಬಿಟ್ರೆ ಅದು ಬೇಳೆ ಪಾಯಸ ಥರ ಆಗೋಗ್ಬಿಡುತ್ತೆ. ಅದರಿಂದ ನಾನು ಕುಕ್ಕರಲ್ಲಿ ಬೇಯಿಸ್ತಾ ಇಲ್ಲ. ಇದು ನೋಡಿ, ಈಗ ನಾನು ಆಫ್ ಮಾಡಿದ್ದೀನಿ. ಇಷ್ಟು ಬೆಂದರೆ ಇಷ್ಟಕ್ಕಾದರೆ ಸಾಕು.
ಇದು ನೋಡಿ ಈಗ ಬೇಳೆ ಬೆಂದಿದೆ. ಈಗ ನಾವು ಇದನ್ನು ನೀರನ್ನೆಲ್ಲ ಒಂದು ಪಾತ್ರೆಗೆ ಬಸ್ಕೊಳ್ಳೋಣ. ನಾನು ಆಫ್ ಮಾಡಿಬಿಟ್ಟು ಈಗ ಈ ಪಾತ್ರೆಗೆ ನೀರನ್ನು ಬಸ್ಕೊತಾ ಇದ್ದೀನಿ. ಈ ಜರಡಿ ಇದೆ, ಇದಕ್ಕೆ ಹಾಕ್ಬಿಟ್ಟು ನಾನು ನೀರನ್ನು ಎಲ್ಲ ಬಸ್ಕೊತಾ ಇದ್ದೀನಿ. ಈ ಬೇಳೆ ಕಟ್ಟು ಅಂತೀವಿ ನಾವು, ಅದಕ್ಕೆ ಬೇಳೆ ನೀರೆಲ್ಲ ಇದೆಯಲ್ಲ ಅದಕ್ಕೆ ಬೇಳೆ ಕಟ್ಟು ಅಂತ ಅಂತೀವಿ. ಇದನ್ನು ನಾನು ಸಾರಿಗೆ ಬಳಸ್ಕೊತಾ ಇದ್ದೀನಿ. ನಾನದು ಬೇಳೆನ ಬಸ್ಕೊಂಡಿದ್ದ ಬೇಳೆನ ನಾನು ಅದೇ ಪಾತ್ರೆಗೆ, ಬೇಳೆ ಬೇಯೋಕ್ಕಿಟ್ಟಿದ್ವಲ್ಲ ಅದೇ ಪಾತ್ರೆಗೆ ಮತ್ತೆ ಹಾಕ್ಬಿಟ್ಟು ಈಗ ಇದಕ್ಕೆ ನಾವಲ್ಲಿ ಕಾಯಿಸ್ಕೊಂಡ್ವಲ್ಲ ಆ ಬೆಲ್ಲನ ಸೋಸ್ಕೊಳ್ತೀನಿ. ತುಂಬ ಹೊತ್ತು ಅದು ತಣ್ಣಗಾಗ್ಬಿಟ್ರೆ ಜರಡಿನಲ್ಲಿ ಇಳಿಯಲ್ಲ. ಹಾಗಾಗಿ ನೀವು ಹಾಕ್ಕೋಬೇಕಾದ್ರೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಾಕ್ಕೊಳ್ಳಿ. ತುಂಬ ಗಟ್ಟಿ ಮಾಡಬೇಡಿ, ಅದು ಸ್ವಲ್ಪ ಬೆಲ್ಲ ಕರಗಿದ್ರೆ ಸಾಕು. ನೋಡಿ ಈಗ ನೋಡ್ತಾ ಇರ್ಬೋದು ಅದರಲ್ಲಿ ಎಷ್ಟು ಕಸ ಇದೆ ಅಂತ. ನಾನು ಹಾಕಿದ್ದು 1 ಲೋಟ ಅಷ್ಟೇ. ನಾನು ಬೇಳೆ ಹಾಕಿದ ಲೋಟದಲ್ಲೇ ಬೆಲ್ಲ 1 ಲೋಟ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಕಡಿಮೆ ಬರುತ್ತೆ ಬೆಲ್ಲ. ಸ್ವೀಟ್ ಜಾಸ್ತಿ ಬೇಕು ಅನ್ನೋರಿಗೆ ಇನ್ನೊಂದು 1/4 ಲೋಟದಷ್ಟು ಹಾಕ್ಕೋಬೋದು. ನಾನೀಗ ಇದಕ್ಕೆ 2 ಬೌಲ್ ಈಗ ತೋರಿಸ್ತಾ ಇದ್ದೀನಲ್ಲ ಆ ಬೌಲ್ನಲ್ಲಿ 2 ಬೌಲು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಕೆಲವರು ಬೇಳೆ ಒಬ್ಬಟ್ಟಿಗೆ ಕಾಯಿನ ಹಾಕಲ್ಲ, ಬಟ್ ನಾವು ಹಾಕ್ತೀವಿ. ನಾನು ತುಂಬ ಎಲ್ಲದಕ್ಕೂ ಕಾಯಿ ಬಳಸ್ತೀನಿ, ಬಟ್ ಈ ಬೇಳೆ ಒಬ್ಬಟ್ಟಿಗೆ ಸ್ವಲ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ 2 ರಿಂದ 3 ಏಲಕ್ಕಿನ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಹಾಕಿ ಮಿಕ್ಸ್ ಮಾಡಿ. ಈಗ ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಿ. ಸ್ವಲ್ಪ ಬಿಸಿ ಇರುವಾಗಲೇ ಮಿಕ್ಸಿನಲ್ಲಿ ಈ ಬೇಳೆನ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ. ರುಬ್ಕೊಂಡಾದಮೇಲೆ ಈ ರೀತಿ ನಾನು ಸ್ವಲ್ಪ ತಣ್ಣಗಾದಮೇಲೆ ಈ ರೀತಿ ಉಂಡೆ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ನೋಡಿ ಇದು ಚೆನ್ನಾಗಿ ನೆಂದಿದೆ. ಈಗ ಮೈದಾ ಹಿಟ್ಟು ಕೈಗೆ ಅಂಟ್ತಾ ಇಲ್ಲ. ನಾನು ತವೆನ ಅಂದರೆ ಹೆಂಚಿನ ಕಾಯೋಕೆ ಇಟ್ಬಿಟ್ಟು ಒಬ್ಬಟ್ಟು ಬೇಯಿಸೋದಕ್ಕೆ ಅಂತ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಾಯೋಕೆ ಇಟ್ಟಿದ್ದೀನಿ. ಈಗ ಒಂದು ಕವರ್ನ 2 ಭಾಗ ಮಾಡ್ಕೊಂಡಿದ್ದೀನಿ ನಾನು. ಈ ಥರ ಸ್ವಲ್ಪ ಗಟ್ಟಿ ಇರೋ ಕವರನ್ನು ತೊಗೊಳ್ಳಿ. ಟ್ರಾನ್ಸ್ಪರೆಂಟ್ ಇರೋ ಕವರ್ ಆದರೆ ಚೆನ್ನಾಗಿರುತ್ತೆ ಒಬ್ಬಟ್ಟು ತಟ್ಟಕ್ಕೆ. ಬೇಕಿದ್ರೆ ಎಣ್ಣೆ ಕವರ್ ಬರುತ್ತಲ್ಲ ಆ ಕವರನ್ನು ತೊಗೋಬೋದು, ಎಣ್ಣೆ ಪ್ಯಾಕೆಟು, ಅಡುಗೆ ಎಣ್ಣೆ ಪ್ಯಾಕೆಟ್ದು, ಅದು ಚೆನ್ನಾಗಿರುತ್ತೆ. ಬಟ್ ನಾನು ಇದು ಟ್ರಾನ್ಸ್ಪರೆಂಟ್ ಇರೋದಾದರೆ ಕಾಣಿಸುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ನೋಡಿ ಮೈದಾನ ಸ್ವಲ್ಪ ತೊಗೊಂಡು ಈ ಥರ ಅಗಲ ಮಾಡಿಕೊಂಡು ಈ ಹೂರಣನ ಅದರಲ್ಲಿ ಇಟ್ಬಿಟ್ಟು ಈ ಥರ ಮುಚ್ಕೊಳ್ಳಿ. ಮೈದಾ ಹಿಟ್ಟನ್ನು ಈ ಥರ ಮುಚ್ಚಿಬಿಟ್ಟು ಒಬ್ಬಟ್ಟನ್ನು ತಟ್ಟಬೇಕು. ಈಗ ಅದನ್ನು ನೀಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿ. ಈಗ ನೋಡಿ ಎಲ್ಲ ಕಡೆನೂ ಅದಾಯಿತು. ಈಗ ನಾನು ಒಬ್ಬಟ್ಟು ತಟ್ಟೋದಕ್ಕೆ ಅಂದ್ಬಿಟ್ಟು ಮೇಲ್ಗಡೆ ಇನ್ನೊಂದು ಕವರ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ನಾವೆಲ್ಲಿ ತಟ್ತಾ ಇದ್ದೀವಿ ಅಂತ ಕಾಣಿಸುತ್ತೆ ನೀಟಾಗಿ. ಅದಕ್ಕೆ ಟ್ರಾನ್ಸ್ಪರೆಂಟ್ ಇರೋ ಕವರ್ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದು. ಇದನ್ನು ತೆಳ್ಳಗೆ ತಟ್ಕೊಳ್ಳಿ. ನಿಮಗೆ ಯಾವ ರೀತಿ ಬೇಕೋ ಹಂಗೆ ತಟ್ಕೊಳ್ಳಿ. ನನಗೆ ತುಂಬ ತೆಳ್ಳಗೆ ಪೇಪರ್ ಥರ ಇದ್ದರೆ ಇಷ್ಟ ಆಗಲ್ಲ. ಹಾಗಾಗಿ ನಾನು ಸ್ವಲ್ಪ ತುಂಬ ತೆಳ್ಳಗಲ್ಲ, ಸ್ವಲ್ಪ ತೀರಾ ದಪ್ಪನೂ ಅಲ್ಲ, ಆ ಥರ ಒಬ್ಬಟ್ಟು ಮಾಡ್ಕೊಂಡಿದ್ದೀನಿ. ಇದು ನಿಧಾನಕ್ಕೆ ನಾವು ಒಬ್ಬಟ್ಟನ್ನು ಹಿಂಗೆ ಕೈ ಮೇಲೆ ತಗೋಬೇಕಾದ್ರೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಆಮೇಲೆ ಹಿಂಗೆ ಕೈಗೆ ತೊಗೊಂಡ್ರೆ ನಾವು ಹಾಕುವಾಗ ನಮ್ಮ ಕೈಗೆ ಅಂಟ್ಕೊಳ್ಳಲ್ಲ. ನೋಡಿ ಈ ಥರ ನೀಟಾಗಿ ಬರುತ್ತೆ. ಈಗ ಇದು ಹೆಂಚು ಚೆನ್ನಾಗಿ ಕಾದ್ಮೇಲೆ ನಾನು ಒಬ್ಬಟ್ಟನ್ನು ಹಾಕಿದ್ದೀನಿ. ನಂತರ ಮತ್ತೆ ಕೈಯಲ್ಲಿ ತಿರುಗಿಸಾಕ್ತಾಯಿದ್ದೀನಿ. ನಾನು ಏನು ಹೇಳ್ತೀವಿ ಚುಂಚ ಅಂತನ ಮಗ್ಚೋ ಕೈ, ಆ ಮಗ್ಚೋ ಕೈನ ತಗೊಳ್ಳಲ್ಲ. ನೀವು ಈ ಥರ ಬಿಸಿ ಮುಟ್ಟೋಕ್ಕಾಗಲ್ಲ ಅನ್ನೋ ಅಂಥವ್ರು ಮಗ್ಚೋ ಕೈಯಿಂದ ಮಗ್ಚೆ ಹಾಕ್ಬೋದು. ಬಟ್ ಅದನ್ನು ಮಗ್ಚೋ ಕೈನಲ್ಲಿ ಮಗ್ಚೆ ಹಾಕೋಕ್ಕೆ ಹೋದಾಗ ಅದು ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಅದನ್ನು ಹುಷಾರಾಗಿ ಮಾಡಿ. ನನಗೆ ಆ ಬಿಸಿ ತಡ್ಕೊಳ್ಳೋ ಅಷ್ಟು ಶಕ್ತಿ ಇದೆ, ಹಾಗಾಗಿ ನಾನು ಮಗ್ಚೋ ಕೈನ ಬಳಸ್ತಾ ಇಲ್ಲ. ಕೈಯಲ್ಲೇ ನಾನು ಒಬ್ಬಟ್ಟನ್ನು ಈ ಥರ ಮಗ್ಚಿ ಬೇಯಿಸ್ತಾ ಇದ್ದೀನಿ. ಈಗ ಈ ಒಬ್ಬಟ್ಟು ಬೆಂದಿದೆ. ಈಗ ಒಂದು ಪ್ಲೇಟಿಗೆ ಇದನ್ನು ತಕ್ಕೊಂಬಿಡೋಣ. ಫ್ರೆಂಡ್ಸ್, ಈಗ ನೋಡಿ ನಾನು ಇನ್ನೊಂದು ಸಲ ಒಬ್ಬಟ್ಟನ್ನು ಹೇಗೆ ತಟ್ಟೋದು ಅಂದ್ಬಿಟ್ಟು ಮತ್ತೊಂದು ಸಲ ನೋಡ್ಕೊಳ್ಳಿ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇನ್ನೊಂದು ಒಬ್ಬಟ್ಟು ತಟ್ಟಿ ತೋರಿಸ್ತಾ ಇದ್ದೀನಿ. ಈ ರೀತಿ ಇದನ್ನು ಕಣಕ ಅಂತ ಹೇಳ್ತೀವಿ. ಇದೊಂದು ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಕವರ್ ಮೇಲೆ ಹಾಕ್ಕೊಂಡು. ಮಧ್ಯದಲ್ಲಿ ಹೂರಣ ಇಟ್ಕೊಳ್ಳಿ. ನಾವು ಬೇಳೆಯಲ್ಲಿ ಬೇಯಿಸ್ಕೊಂಡ್ವಲ್ಲ ಅದನ್ನು ಹೂರಣ ಅಂತೀವಿ. ಮೈದಾ ಹಿಟ್ಟು ಕಲಸಿಟ್ಟಿರೋದನ್ನು ಕಣಕ ಅಂತೀವಿ. ಎರಡನ್ನೂ ಹೀಗೆ ಸ್ಪ್ರೆಡ್ ಮಾಡಿಬಿಟ್ಟು ನೀಟಾಗಿ ತಟ್ಕೊಳ್ಳಿ. ನಾನು ತುಂಬ ನೀಟಾಗಿ ರೌಂಡಕ್ಕೆ ತಟ್ಟಕ್ಕೆ ಬರಲ್ಲ ನನಗೆ. ಬಟ್ ಈ ರೀತಿ ನಾನು ನೋಡ್ತಾ ಇರ್ಬೋದು ಯಾವ ರೀತಿ ರೌಂಡ್ ಇದೆ ನನ್ನ ಒಬ್ಬಟ್ಟು ಅಂತ. ಆಡ್ಕೋಬೇಡಿ ಪ್ಲೀಸ್. ಫ್ರೆಂಡ್ಸ್, ನಾನು ಮೊದಲು ಒಬ್ಬಟ್ಟು ಸಾರು ಮಾಡಿಬಿಟ್ಟು ಆಮೇಲೆ ಲಾಸ್ಟಲ್ಲಿ ಒಬ್ಬಟ್ಟು ತಟ್ಕೊಳ್ತಾ ಇದ್ದೀನಿ. ಆದರೆ ಇದು ಕಂಟಿನ್ಯೂಟಿ ಸಿಗಲ್ಲ ಅಂದ್ಬಿಟ್ಟು ನಿಮಗೆ
ಬೇಳೆ ಬೇಯಿಸಿ ಆಗಿದ ತಕ್ಷಣವೇ ಒಬ್ಬಟ್ಟು ತಟ್ಟೋದನ್ನು ತೋರಿಸ್ತಾ ಇದ್ದೀನಿ. ಆದರೆ ನಾನು ಮಾಡಿದ್ದು ಲಾಸ್ಟಲ್ಲಿ, ಯಾಕೆಂದರೆ ನಾವು ಊಟ ಮಾಡೋ ಟೈಮ್ಗೆ ಬಿಸಿ ಬಿಸಿಯಾಗಿರಲಿ ಅಂದ್ಬಿಟ್ಟು ಲಾಸ್ಟಲ್ಲಿ ಒಬ್ಬಟ್ಟು ತಟ್ಕೊಂಡೆ. ಅದು ಒಬ್ಬಟ್ಟು ಕಂಟಿನ್ಯೂಸ್ ಆಗಿ ನಿಮಗೆ ನೋಡೋ ಕಂಟಿನ್ಯೂಟಿ ಸಿಗಲಿ ಅಂದ್ಬಿಟ್ಟು ನಾನು ಮಧ್ಯದಲ್ಲಿ ಈ ಒಬ್ಬಟ್ಟು ತಟ್ಟಿರೋದನ್ನೇ ಹಾಕಿದ್ದೀನಿ. ಒಬ್ಬಟ್ಟು ತಟ್ಟಿದಾಗ ನಿಮಗೆ ಗೊತ್ತಾಗಿರಲ್ಲ ಅಂತ ಅಂದ್ಬಿಟ್ಟು ಮತ್ತೊಂದು ಒಬ್ಬಟ್ಟನ್ನು ತಟ್ಟಿ ತೋರಿಸ್ತಾ ಇದ್ದೀನಿ. ಗೊತ್ತಿಲ್ಲದೆ ಇರೋರಿಗೆ ಇನ್ನೊಂದು ಸಲ ಅದು ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಇನ್ನೊಂದು ಒಬ್ಬಟ್ಟನ್ನು ಈಗ ತಟ್ಟಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ನಾನೀಗ ಒಬ್ಬಟ್ಟು ಸಾರು ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಚಿಕ್ಕ ಬಾಣಲೆನಲ್ಲಿ ಇದು 2 ಗೆಡ್ಡೆ ಬೆಳ್ಳುಳ್ಳಿನ ನೀಟಾಗಿ ಸಿಪ್ಪೆ ಎಲ್ಲ ಸುಲಿದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಳೋಕ್ಕೆ ಅಂತ ಹಾಕಿದ್ದೀನಿ. 2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ 2 ಗೆಡ್ಡೆ ಈರುಳ್ಳಿನ ತೊಗೊಳ್ತೀನಿ. ಈರುಳ್ಳಿನೂ ಸಹ ಇದು ಈ ರೀತಿ ಕೆಂಪಗಾದಮೇಲೆ ಅದನ್ನು ಸ್ವಲ್ಪ ದಪ್ಪ ದಪ್ಪಾಗಿ ಹೆಚ್ಚಿಬಿಟ್ಟು ಇದ್ರ ಜೊತೆ ಹುರ್ಕೊಳ್ಳೋಕೆ ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಈರುಳ್ಳಿನೂ ಬೆಳ್ಳುಳ್ಳಿನೂ. ನೆಕ್ಸ್ಟು ಇದ್ರ ಜೊತೆಗೆ ನಾನು ನೋಡಿ ಈ ಹಂತಕ್ಕೆ ಬಂದಮೇಲೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಬೀಜ ಅಥವಾ ಧನಿಯಾ ಬೀಜ ಏನು ಹೇಳ್ತೀರಾ ನೀವು, ಧನಿಯಾ ಬೀಜನ ಹಾಕ್ತಾಯಿದ್ದೀನಿ. ಒಂದು ಚಮಚ ಧನಿಯಾ ಬೀಜ ಹಾಕಿದ್ದೀನಿ ನಾನು. ಜೊತೆಗೆ 1 ಚಮಚ ಜೀರಿಗೆ ಹಾಕ್ತಾಯಿದ್ದೀನಿ. ನಂತರ ಇದ್ರ ಜೊತೆಗೆ ನಾನು ಒಂದು 4-5ರಷ್ಟು ಕಾಳು ಮೆಣಸು ಹಾಕಿದ್ದೀನಿ. ಜೊತೆಗೆ ಒಂದು 4 ಕಾಳಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಫುಲ್ಲು ಸ್ಲಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ, ಯಾಕೆಂದರೆ ನಾವು ಹಾಕೋಷ್ಟರಲ್ಲಿ ಸೀದ್ಬಿಡುತ್ತೆ. ಈಗ ನಾನು ಇಷ್ಟು 4 ತುಂಡಷ್ಟು ಚಕ್ಕೆ ತೊಗೊಂಡಿದ್ದೀನಿ. 4 ಲವಂಗ ತೊಗೊಂಡಿದ್ದೀನಿ. 2 ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೋಬೋದು. ಇದು ನಮ್ಮದು ಸಾಂಬಾರು ಪುಡಿ, ನಿಮ್ಗೆ ಗೊತ್ತಿರೋ ಥರ ಬೇರೆ ಅಡುಗೆಗಳಲ್ಲೆಲ್ಲ ತೋರಿಸಿದ್ದೀನಿ. ಇದು ಗರಂ ಮಸಾಲ ಥರ ಬರುತ್ತೆ. ನಾನು ಹೇಳಿದ್ದೀನಿ, ಮೆಣಸಿನ್ಕಾಯಿನ ನಾವು ಸಾಂಬಾರು ಪುಡಿ ಜೊತೆ ಹಾಕಲ್ಲ, ಅದು ಚಿಲ್ಲಿ ಪೌಡರ್ನೇ ಬೇರೆ ಮಾಡ್ಕೊಳ್ತೀವಿ, ಮಸಾಲನೇ ಬೇರೆ ಮಾಡ್ಕೊಳ್ತೀವಿ ಅಂತ. ನಾನು ಇದು ಮೊಗ್ಗು ನಿಮಗೆ ಆಪ್ಷನಲ್ಲಿ, ಇದು ಹಾಕ್ಕೊಂಡ್ರೆ ಹಾಕ್ಕೋಬೋದು ಅಥವಾ ಬಿಟ್ಟರೆ ಬಿಡ್ಬೋದು. ಅದು ಸ್ವಲ್ಪ ಟೇಸ್ಟ್ ಚೇಂಜ್ ಕೊಡುತ್ತೆ. ನಿಮ್ಗೆ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಡ್ಬೋದು, ಇದು ಹಾಕ್ಕೊಳ್ದೇ ಇದ್ರೂ ನಡೆಯುತ್ತೆ. ಈಗ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ಇದ್ರ ಜೊತೆಗೆ ಒಂದು 4-5 ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ, ನಿಮಗೆ ಕೊತ್ತಂಬರಿ ಸೊಪ್ಪು ಫ್ಲೇವರ್ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಜೊತೆಗೆ ನಾನು ಅದು ಬೇಳೆ ಬೇಯಿಸಿಟ್ಟಿದ್ದು ಕಟ್ಟಿತ್ತಲ್ಲ, ಅದನ್ನೇ ರುಬ್ಬೋದಕ್ಕೆ ನೀರಿಗೆ ಬದಲಾಗಿ ಆ ಬೇಳೆ ಕಟ್ಟನ್ನೇ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಈ ರೀತಿ ನುಣ್ಣಗೆ ರುಬ್ಕೊಳ್ಳೋಣ. ಈಗ ಇಷ್ಟು ನುಣ್ಣಗಾದರೆ ಸಾಕು. ಈ ರೀತಿ ರುಬ್ಕೊಂಡು ಅದೊಂದು ಕಡೆ ಇಡೋಣ. ಈಗ ನಾನು ಪಾತ್ರೆಯಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಅಂತ, ಸಾಂಬಾರು ಒಗ್ಗರಣೆಗೆ ಇಷ್ಟು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಸಾಸಿವೆ ಜೊತೆ ನಾನು ಎಲ್ಲದಕ್ಕೂ ಒಗ್ಗರಣೆಗೆ ಜೀರಿಗೆ ಹಾಕ್ತೀನಿ, ಯಾಕೆಂದರೆ ಜೀರಿಗೆ ಒಳ್ಳೆಯದು ಅಂದ್ಬಿಟ್ಟು ಒಗ್ಗರಣೆ ಜೊತೆಗೆ ಸ್ವಲ್ಪ ಎಲ್ಲದಕ್ಕೂ ನನಗೆ ಹಾಕೋ ಅಭ್ಯಾಸ. ನಿಮಗೆ ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಜೀರಿಗೆನ ಹಾಕದೇ ಇದ್ರೂ ನಡೆಯುತ್ತೆ. ಇದ್ರ ಜೊತೆಗೆ ಈಗ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಜಾಸ್ತಿನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಯಾಕೆಂದರೆ ಇದಕ್ಕೆ ಬೇರೆ ಏನೂ ಇರಲ್ವಲ್ಲ, ಅಂದರೆ ಈರುಳ್ಳಿ ಬಿಟ್ಟು ಬೇರೆ ಏನೂ ಇರಲ್ಲ, ಹಾಗಾಗಿ ಕರ್ಬೇವಿನ ಸೊಪ್ಪು ಚೆನ್ನಾಗಿ ಸಿಗುತ್ತೆ ಬಾಯಿಗೆ. ಈಗ 3 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನಾನು. ನಂತರ 1 ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. ಇದು ಚೆನ್ನಾಗಿ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು ಅದರಲ್ಲಿ. ನೋಡಿ, ಈಗ ಬೆಂದಿದೆ ಇಷ್ಟು. ಈಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರ್ತಕ್ಕಂತಹ ಖಾರನ ಹಾಕ್ತೀನಿ. ಸಾಂಬಾರಿಗೆ ಅಂತ ನಾವು ರುಬ್ಬಿಟ್ಕೊಂಡ್ವಲ್ಲ ಮಸಾಲೆ ಎಲ್ಲ, ಅದನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಸಿಡಿಯುತ್ತೆ ಈ ಹಂತದಲ್ಲಿ, ಈ ಪಾತ್ರೆಯಲ್ಲಿ ಇರೋದು ಸಿಡಿಯುತ್ತೆ, ಹಾಗಾಗಿ ಫುಲ್ ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ. ಚೆನ್ನಾಗಿ ಈ ಥರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು. ನಾನೀಗ ಉಪ್ಪು ಹಾಕಿದ್ದೀನಿ.
3 ಸ್ಪೂನಷ್ಟು 2.5 3 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಯಾಕೆಂದರೆ ಬೇಕಿದ್ದರೆ ನೀವು ಆಮೇಲೆ ಹಾಕ್ಕೋಬೋದು. ಇಷ್ಟು ಉಪ್ಪು ಈಗ ಸದ್ಯಕ್ಕೆ ಸಾಕಾಗುತ್ತೆ. ನೋಡಿ, ನಾನು ಮಿಕ್ಸಿ ಜಾರ್ನಲ್ಲಿ ಇರ್ತಕ್ಕಂತಹ ಖಾರಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದೆಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಅದೇ ನೀರನ್ನು ಇದರಲ್ಲಿ ಹಾಕಿದ್ದೀನಿ. ನಾನು ಹೇಳಿದ್ನಲ್ಲ ಫಸ್ಟ್ಗೆ ಅದು ಸಿಡಿಯುತ್ತೆ ಅಂತ, ಅದಕ್ಕೆ ತಟ್ಟೆ ಮುಚ್ಚಿದ್ದೆ. ಈಗ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಹುಣಸೆ ಹಣ್ಣಿನ ರಸ ಹಾಕಿದ್ಮೇಲೆ ಈ ಥರ ಸ್ವಲ್ಪ ಕೈ ಆಡಿಸ್ಬಿಟ್ಟು ಮತ್ತೆ ಈ ತಟ್ಟೆನ ಮುಚ್ಚುತ್ತಾ ಇದ್ದೀನಿ. ತಟ್ಟೆ ಮುಚ್ಚಿಲ್ಲ ಅಂದರೆ ಅದು ಎಲ್ಲ ಮೇಲ್ಗಡೆ ಹಾರುತ್ತೆ, ಮುಖಕ್ಕೆಲ್ಲ ಸಿಡಿಯುತ್ತೆ. ಇದು ಒಂದು 2ರಿಂದ 3 ನಿಮಿಷ ಹಿಂಗೆ ಚೆನ್ನಾಗಿ ಬೇಯಬೇಕು. ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು. ನಂತರ ಈಗ ಇದಕ್ಕೆ ನಾನು ಆ ಬೇಳೆ ಕಟ್ಟಿನ ರಸ ತೆಗೆದಿಟ್ಟಿದ್ವಲ್ಲ ಅದನ್ನು ಹಾಕಿದ್ದೀನಿ. ಅದನ್ನು ಹಾಕ್ಬಿಟ್ಟು ಈಗ ಇದು ಸ್ವಲ್ಪ ಕುದಿ ಬಂದರೆ ಒಬ್ಬಟ್ಟು ಸಾರು ರೆಡಿಯಾಗುತ್ತೆ. ನಾನು ನಿಮ್ಗೆ ಆವಾಗಲೇ ಹೇಳಿದೆ ನಮ್ಗೆ ಒಬ್ಬಟ್ಟು ಸಾರು ತುಂಬ ಇಷ್ಟ ಅಂತ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಸಾಂಬಾರು ಮಾಡಿದ್ದೀನಿ. ಆ್ಯಕ್ಚುಲಿ 2 ದಿನ 3 ದಿನ ಇಟ್ಕೊಂಡು ಯಾವ ಸಾಂಬಾರನ್ನೂ ತಿನ್ನಬಾರ್ದು. ಆದರೆ ನಮಗೆ ಈ ಒಬ್ಬಟ್ಟು ಸಾಂಬಾರು ಮಾತ್ರ ಆ ಥರ ಇಟ್ಕೊಂಡು ತಿಂದ್ರೇ ಇಷ್ಟ. ಹಾಗಾಗಿ ಜಾಸ್ತಿ ಸಾಂಬಾರು ಮಾಡ್ತೀನಿ ನಾನು. ಈಗ ಇದು ಒಬ್ಬಟ್ಟು ಸಾಂಬಾರು ರೆಡಿ ಆಯಿತು. ಈಗ ನೈವೇದ್ಯಕ್ಕೆ ನಾನು ತಟ್ಟೆನಲ್ಲಿ ಎಲ್ಲ ರೆಡಿ ಮಾಡಿದ್ದೀನಿ. ಇದಕ್ಕೆ ಜೊತೆಗೆ ಸ್ವಲ್ಪ ಅನ್ನ ಸಾಂಬಾರನ್ನ ಇಟ್ಬಿಟ್ಟು ದೇವರಿಗೆ ನೈವೇದ್ಯಕ್ಕೆ ಇಡೋಕ್ಕೆ ರೆಡಿ ಮಾಡಿದ್ದೀನಿ. ಈ ರೀತಿ ನಮ್ಮದು ಸಿಂಪಲ್ಲಾದ ಯುಗಾದಿ ಹಬ್ಬ ಇಲ್ಲಿಗೆ ಮುಗೀತಾ ಇದೆ ಇವತ್ತು. ನೋಡಿ ಫ್ರೆಂಡ್ಸ್, ನಾನಿವತ್ತು ಕೂಡ ಮೆಹಂದಿನ ಹಾಕ್ಕೊಂಡಿದ್ದೆ. ಇದಕ್ಕಿಂತ ಮೊದಲು ನಾನು ಬರ್ಗ್ಯಾಂಡಿ ಹೇರ್ ಕಲರ್ನ ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅನ್ನೋ ಅಂತಹ ವಿಡಿಯೋ ಮಾಡಿದ್ದೆ. ಯಾರ್ಯಾರು ಆ ವಿಡಿಯೋನ ನೋಡಿಲ್ವೋ ಮೇಲೆ ಬರ್ತಾ ಇರ್ತಕ್ಕಂಥ ಐ ಬಟನ್ ಪ್ರೆಸ್ ಮಾಡಿ ನೀವು ಆ ವಿಡಿಯೋಗೆ ಹೋಗ್ಬೋದು, ವಿಡಿಯೋನ ನೋಡಬಹುದು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಅವತ್ತು ನಿಮಗೆ ತೋರ್ಸೋಕ್ಕಾಗಿರಲಿಲ್ಲ, ತುಂಬ ಲೇಟ್ ಆಯಿತು, ಕತ್ಲಾಗಿದ್ದರಿಂದ ಅದು ಕಲರ್ನ ತೋರ್ಸೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಕೂಡ ನಾನು ಮೆಹಂದಿ ಹಾಕಿದ್ದೆ. ಮೇಲ್ಗಡೆ ಬಂದು ಟೆರೆಸಲ್ಲಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಕಲರ್ ತುಂಬ ಚೆನ್ನಾಗಿ ಬಂದಿದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ನಮಸ್ಕಾರ, ಹೋಗಿ ಬರ್ತೀನಿ.